ನಾಳೆ ಭಾರತ ಪಾಕಿಸ್ತಾನದ ಮಧ್ಯೆ ಮಾತುಕತೆ ನಡೆಯುತ್ತೆ. ಪಾಕಿಸ್ತಾನದ ಮುಂದೆ ಎರಡೇ ಬೇಡಿಕೆ ಇಟ್ಟಿದೆ ಭಾರತ. ಬೇಡಿಕೆ ಅನ್ನೋದಕ್ಕಿಂತ ಷರತ್ತು ಅನ್ಬೋದು. ಯಾವಾಗ ಕಾಶ್ಮೀರ ಖಾಲಿ ಮಾಡ್ತೀರಿ, ನಮಗೆ ಬೇಕಿರೋ ಉಗ್ರರನ್ನ ಯಾವಾಗ ಕೊಡ್ತೀರಿ, ಸಂಪೂರ್ಣ ಕಾಶ್ಮೀರ ಎಂದಿಗೂ ಭಾರತಕ್ಕೆ ಸೇರಿದ್ದೆ, ಕಾಶ್ಮೀರ ಬಿಟ್ಕೊಡಿ ಅಂತ ಕೇಳಲಿದೆ ಭಾರತ. ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರ. ಇನ್ನ ಈ ಮಧ್ಯೆ ಎಲ್ಲಾದ್ರೂ ಬಾಲ ಬಿಚ್ಚಿದ್ರೆ ಸರ್ವನಾಶ ಮಾಡ್ತೀವಿ. ಪಾಪಿ ಪಾಕಿಸ್ತಾನಕ್ಕೆ ಮೋದಿ ನೇರ ಎಚ್ಚರಿಕೆಯನ್ನ ಕೊಟ್ಟಾಗಿದೆ. ಭಾರತ ಪಾಕಿಸ್ತಾನದ ಮಧ್ಯೆ ಮಾತುಕತೆ ನಡೆಯುತ್ತೆ. ಪಾಕಿಸ್ತಾನದ ಮುಂದೆ ಎರಡು ವಿಚಾರಗಳನ್ನ ಭಾರತ ಪ್ರಸ್ತಾಪ ಮಾಡುತ್ತೆ. ಯಾವಾಗ ಪಿಒಕೆ ಖಾಲಿ ಮಾಡ್ತೀರಿ ಅಂತ, ನಮಗೆ ಬೇಕಿರುವ ಉಗ್ರರನ್ನ ಯಾವಾಗ ಕೊಡ್ತೀರಿ, ಅರ್ಥಾತ್ ಹಸ್ತಾಂತರ ಮಾಡ್ತೀರಿ. ಎಸ್ ರಂಜಿತ್, ಈಗಾಗಲೇ ಪಿಒಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಮೆರಿಕ ಮಧ್ಯಸ್ಥಿಕೆ ವಹಿಸೋ ಮಾತಾಡಿತ್ತು. ಪಿಒಕೆ ಬಗ್ಗೆ ಟ್ರಂಪ್ ಕೂಡ ಮಾತಾಡಿದ್ರು. ಇದು ಬಗೆಹರಿಯದ ಸಮಸ್ಯೆ, ನಾವು ಬೇಕಿದ್ರೆ ಮಧ್ಯಸ್ಥಿಕೆ ವಹಿಸ್ತೀವಿ ಅನ್ನೋ ದಾಟಿ ಎಲ್ಲ ಅವರು ಮಾತಾಡಿದ್ರು. ಆ ಮಾತು ಬೇರೆ. ಆದರೆ ನಮ್ಮ ಸ್ಟ್ಯಾಂಡ್ ವೆರಿ ಕ್ಲಿಯರ್ ಆಗಿದೆ ಈ ವಿಚಾರದಲ್ಲಿ. ಪ್ರಧಾನಿ ಮೋದಿ ಅವರು ಕೂಡ ಈ ಮಾತನ್ನು ಹೇಳಿದ್ದಾರೆ. ಪಿಒಕೆ ವಿಚಾರದಲ್ಲಿ ಯಾರು ಮಧ್ಯಸ್ಥಿಕೆ ವಹಿಸುವಂತ ಅಗತ್ಯ ಇಲ್ಲ. ಇದಕ್ಕೆ ಇನ್ನೂ ಒಂದು ರೀಸನ್ ಏನಿದೆ ಅಂದ್ರೆ ರಂಜಿತ್, ಶಿಮ್ಲಾ ಒಪ್ಪಂದ ಏನಿದೆ ಅಲ್ಲ, ಆ ಶಿಮ್ಲಾದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ, ಪಿಒಕೆ ಸಂಬಂಧಪಟ್ಟಂತೆ ಬೇರೆ ಯಾವ ದೇಶಗಳು ಮಧ್ಯಸ್ಥಿಕೆ ವಹಿಸಬಾರದು ಅಂತ ನಿಯಮನೇ ಇದೆ. ಅಮೆರಿಕ ಏನ್ ಬರುತ್ತೆ ಇಲ್ಲಿ, ಇವರೇನು ಮಧ್ಯಸ್ಥಿಕೆ ವಹಿಸೋದು? ಸೊ ಪಿಒಕೆ ವಿಚಾರವಾಗಿ ನಮ್ಮ ದೇಶದ ಸ್ಟ್ಯಾಂಡ್ ವೆರಿ ಕ್ಲಿಯರ್. ಯಾವಾಗ ಪಿಒಕೆನ ನಮ್ಮ ದೇಶಕ್ಕೆ ಬಿಟ್ಟುಕೊಡ್ತೀರಿ, ಅದು ಯಾವತ್ತೂ ಭಾರತದ್ದೇ ಅಂತ. ಇನ್ನ ಉಗ್ರರನ್ನ ಯಾವಾಗ ಹಸ್ತಾಂತರ ಮಾಡ್ತೀರಿ ಅಂತ, ಇದಕ್ಕೆ ಪಾಕಿಸ್ತಾನ ಹತ್ರ 100ಕ್ಕೆ 200ರಷ್ಟು ಉತ್ತರ ಇಲ್ಲ. ಸೊ ಏನ್ ನಿರೀಕ್ಷೆ ಮಾಡಬಹುದು ನಾವು ಮೀಟಿಂಗ್ ಅಲ್ಲಿ? ನೋಡಿ ಶ್ರೀಪಾದ್ ಪಾಟೀಲ್ರೆ, ನಾಳೆಗೆ ನಡೆಯುವಂತ ಮಹತ್ವದ ಸಭೆ, ಇದರಲ್ಲಿ ಒಂದು ಕ್ಲಾರಿಟಿ ಅಂತೂ ದೇಶದ ಜನರಿಗೆ ಸಿಕ್ಕೇ ಸಿಗುತ್ತೆ. ಈಗ ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನ ಭಾರತ ಕೇಳ್ತಾ ಇದೆ. ಭಾರತ ಕೇಳ್ತಿರೋದಲ್ಲ, ಭಾರತದ ಭೂಭಾಗ ಅದು. ಪಾಕಿಸ್ತಾನ ಆಕ್ಯುಪೈಡ್ ಮಾಡಿದೆ ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನ. ಅಲ್ಲಿ ಇದ್ದು ಪಾಕಿಸ್ತಾನ ತನ್ನ ಉಗ್ರ ನೆಲೆಗಳನ್ನ ಇಟ್ಕೊಂಡು ಭಾರತಕ್ಕೆ ಉಗ್ರರನ್ನ ಇಲ್ಲಿ ಸರಬರಾಜು ಮಾಡುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದೆ. ಆ ಉಗ್ರರು ಭಾರತದಲ್ಲಿ ವಿಧ್ವಂಸಕ ಕೃತ್ಯವನ್ನ ಮಾಡಿ ಇಲ್ಲಿ ದೇಶಕ್ಕೆ ಕಾಶ್ಮೀರ ಮತ್ತು ಜಮ್ಮುವಿನಲ್ಲಿ ಹಾನಿ ಮಾಡುವಂತ ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿರೋದನ್ನ ನಾವು ನೋಡ್ತಾ ಇದ್ವಿ. ಮತ್ತೆ ವಿಧ್ವಂಸಕ ಕೃತ್ಯವನ್ನ ಮಾಡ್ತಾ ಇಲ್ಲಿನ ಭದ್ರತೆಗೆ ಸವಾಲಾಗಿರೋದನ್ನ ನಾವು ನಿರಂತರವಾಗಿ ನೋಡ್ತಾ ಇದ್ದೀವಿ. ಭಾರತದ ಎಂದೂ ಇರುವಂತ ಒಂದೇ ಒಂದು ನಿಲುವು ಅಂತ ಹೇಳಿದ್ರೆ ಅದು ಭಾರತದಲ್ಲಿ ವಿಧ್ವಂಸಕ ಕೃತ್ಯವನ್ನ ಮಾಡಿ ಪಾಕಿಸ್ತಾನಕ್ಕೆ ಹೋಗಿ ತಲೆಮರೆಸಿಕೊಂಡು ಅಥವಾ ಪಾಕಿಸ್ತಾನ ಅಂತ ಭಯೋತ್ಪಾದಕರಿಗೆ ನೆಲೆ ಕೊಟ್ಟಿದೆಯಲ್ಲ, ಆ ಭಯೋತ್ಪಾದಕರನ್ನ ನನಗೊಪ್ಪಿಸಬೇಕು ಅನ್ನೋದು ಭಾರತದ ಒಂದು ಕಟು ನಿರ್ಧಾರ, ನಿಲುವು ಎಲ್ಲವೂ ಕೂಡ. ಅದ್ರ ಜೊತೆಗೆ ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನ ಭಾರತಕ್ಕೆ ಬಿಟ್ಕೊಡ್ಬೇಕು ಅನ್ನೋದು ಭಾರತದ ಮೊದಲಿಂದಲೂ ಕೂಡ ಇದ್ದಂತ ಒಂದು ವಿಚಾರ. ಆದ್ರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ವಿಚಾರವಾಗಿ ಈಗ 10 ಬೆಳವಣಿಗೆಗಳನ್ನ ನಾವು ನೋಡಿದ್ದೀವಿ. ಪಾಕಿಸ್ತಾನ ಸುತಾರಾಂ ಪಿಒಕೆಯನ್ನ ಭಾರತಕ್ಕೆ ಬಿಟ್ಕೊಡೋದಕ್ಕೆ ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ನಾವು ಕದನ ವಿರಾಮವನ್ನ ಘೋಷಿಸ್ತೀವಿ, ನಾವು ನಿಮ್ ಜೊತೆಗೆ ಶಾಂತಿಯಿಂದ ಇರ್ತೀವಿ, ನಮಗೆ ಯಾವುದೇ ನಿಮ್ಮ ಮೇಲೆ ಇರುಸು ಮುರುಸಿಲ್ಲ, ನಿಮ್ಮ ಮೇಲೆ ಯಾವುದೇ ನಮಗೆ ಬೇಸರವೂ ಇಲ್ಲ, ದ್ವೇಷವೂ ಇಲ್ಲ. ಆದ್ರೆ ನಾವು ಹೇಳಿದಂತಹ ಈ 2 ಷರತ್ತುಗಳಿಗೆ ನೀವು ಒಪ್ಪಿದರೆ ಮಾತ್ರ, ಇಲ್ಲದೆ ಹೋದ್ರೆ ನಿಮ್ಮ ಜೊತೆಯಲ್ಲಿ ಸ್ನೇಹ ಯಾವುದು ಕೂಡ ನಮಗೆ ಬೇಡ ಅನ್ನೋ ರೀತಿಯಲ್ಲಿ ಭಾರತ ಬಹಳ ಸ್ಪಷ್ಟವಾಗಿ ನಾಳೆ ಹೇಳುತ್ತೆ ಅನ್ನೋದು ಈಗ ಎಲ್ಲರೂ ಕೂಡ ಯೋಚನೆ ಮಾಡ್ತಿರುವಂತ ವಿಚಾರ. ಈಗ ಈ ಹಂತದವರೆಗೂ ಕೂಡ ಭಾರತ ಹೋಗಿದೆ. ಇನ್ನು ಮುಂದೆ ಒಂದು ಹೆಜ್ಜೆ ಇಟ್ರೆ ಪಿಒಕೆಯನ್ನ ನಾವು ವಶಪಡಿಸಿಕೊಳ್ತೀವಿ, ಅದ್ರ ಜೊತೆಗೆ ಭಯೋತ್ಪಾದಕರನ್ನ ಮಟ್ಟ ಹಾಕ್ತೀವಿ ಅನ್ನೋದು ನಮ್ಮ ನಿಲುವಾಗಿದೆ, ದೇಶವಾಸಿಗಳ ನಿಲುವಾಗಿದೆ. ಈ ಕಾರಣದಿಂದ ಈ 2 ವಿಚಾರವನ್ನ ಪಾಕಿಸ್ತಾನದ ಮುಂದಿಟ್ಟು ಪಾಕಿಸ್ತಾನ ಇದಕ್ಕೆ ಒಪ್ಪದೇ ಇದ್ದಾಗ ಭಾರತ ಮುಂದೆ ಮಾಡಬೇಕಾದಂತ ಎಲ್ಲಾ ಪ್ರಯತ್ನಗಳನ್ನು ಮಾಡೇ ಮಾಡುತ್ತೆ. ಅದು ಸೇನಾ ಆಪರೇಷನ್ ಆಗಿರ್ಬೋದು, ಅಥವಾ ರಾಜತಾಂತ್ರಿಕವಾಗಿಯೂ ಕೂಡ ಪಾಕಿಸ್ತಾನವನ್ನ ಹೆಣೆಯೋದಾಗಿರ್ಬೋದು, ಅಥವಾ ಜಾಗತಿಕವಾಗಿಯೂ ಕೂಡ ಪಾಕಿಸ್ತಾನವನ್ನ ಬೆತ್ತಲು ಮಾಡೋದು ಆಲ್ರೆಡಿ ಮಾಡಿ ಆಗಿದೆ. ಇದೆಲ್ಲದಕ್ಕೂ ಕೂಡ ಭಾರತ ಬದ್ಧವಾಗಿದೆ. 2 ಸ್ಟ್ಯಾಂಡ್ ನಮ್ದು. ಈ 2 ನೀವು ಮಾಡಿದ್ರಿ ಅನ್ನೋದಾದ್ರೆ ನಿಮ್ ಜೊತೆಲಿ ನಾವು ಮಾತುಕತೆಗೂ ರೆಡಿ ಇದ್ದೀವಿ, ನಿಮ್ ಜೊತೆಲಿ ನಾವು ಶಾಂತಿಯಿಂದ ಇರ್ತೀವಿ.
ನಾವು ಸಹಜವಾಗೇ ನಾವು ಹೆಂಗಿರ್ಬೇಕೋ ಹಂಗಿರ್ತೀವಿ. ಈ ಎರಡು ನಮ್ಮ ನಿಲುವು. ಇದಕ್ಕೆ ನೀವು ಒಪ್ಪಿದ್ರೆ ನಿಮ್ ಜೊತೆಯಲ್ಲಿ ಶಾಂತಿ ಮಾತುಕತೆ, ಇಲ್ಲ ಅಂತ ಹೇಳಿದ್ರೆ ನೀವು ರಕ್ತ ಹರಿಸಿದ್ದೀರಿ, ನಾವು ಕೂಡ ರಕ್ತವನ್ನು ಹರಿಸುವುದಕ್ಕೆ ಸಿದ್ಧರಿದ್ದೀವಿ ಅನ್ನುವ ಸಂದೇಶವನ್ನ ನಾಳಿನ ಮೀಟಿಂಗ್ ನಲ್ಲಿ ಸ್ಪಷ್ಟವಾಗಿ ರವಾನಿಸ್ತಾರೆ. ನಾಳೆಗೆ ದೇಶವಾಸಿಗಳಿಗೆ ಯುದ್ಧ ನಡೆಯುತ್ತಾ ಅಥವಾ ಇಲ್ಲಿಗೆ ಶಮನ ಆಗುತ್ತಾ, ಮುಂದೇನು ಏನಾಗಬಹುದು ಅನ್ನೋದಕ್ಕೊಂದು ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಇದೆ. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ರಂಜಿತ್. ಮಾಹಿತಿಗಾಗಿ ಧನ್ಯವಾದ. ಅಭಿಷೇಕ್, ನಿಮಗೂ ಕೂಡ ಧನ್ಯವಾದ. ನಾಳೆ ಭಾರತ ಪಾಕಿಸ್ತಾನದ ಮಧ್ಯೆ ಮಾತುಕತೆ ನಡೆಯುತ್ತೆ. ಪಾಕಿಸ್ತಾನದ ಮುಂದೆ ಎರಡೇ ಬೇಡಿಕೆ ಇಟ್ಟಿದೆ ಭಾರತ. ಬೇಡಿಕೆ ಅನ್ನೋದಕ್ಕಿಂತ ಷರತ್ತು ಅನ್ನಬಹುದು. ಯಾವಾಗ ಕಾಶ್ಮೀರ ಖಾಲಿ ಮಾಡ್ತೀರಿ, ನಮಗೆ ಬೇಕಿರೋ ಉಗ್ರರನ್ನ ಯಾವಾಗ ಕೊಡ್ತೀರಿ, ಸಂಪೂರ್ಣ ಕಾಶ್ಮೀರ ಎಂದಿಗೂ ಭಾರತಕ್ಕೆ ಸೇರಿದ್ದೆ, ಕಾಶ್ಮೀರ ಬಿಟ್ಕೊಡಿ ಅಂತ ಕೇಳಲಿದೆ ಭಾರತ. ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರ. ಇನ್ನ ಈ ಮಧ್ಯೆ ಎಲ್ಲಾದ್ರೂ ಬಾಲ ಬಿಚ್ಚಿದ್ರೆ ಸರ್ವನಾಶ ಮಾಡ್ತೀವಿ. ಪಾಪಿ ಪಾಕಿಸ್ತಾನಕ್ಕೆ ಮೋದಿ ನೇರ ಎಚ್ಚರಿಕೆಯನ್ನ ಕೊಟ್ಟಾಗಿದೆ. ಭಾರತ ಪಾಕಿಸ್ತಾನದ ಮಧ್ಯೆ ಮಾತುಕತೆ ನಡೆಯುತ್ತೆ. ಪಾಕಿಸ್ತಾನದ ಮುಂದೆ ಎರಡು ವಿಚಾರಗಳನ್ನ ಭಾರತ ಪ್ರಸ್ತಾಪ ಮಾಡುತ್ತೆ. ಯಾವಾಗ ಪಿಒಕೆ ಖಾಲಿ ಮಾಡ್ತೀರಿ ಅಂತ, ನಮಗೆ ಬೇಕಿರುವ ಉಗ್ರರನ್ನ ಯಾವಾಗ ಕೊಡ್ತೀರಿ, ಅರ್ಥಾತ್ ಹಸ್ತಾಂತರ ಮಾಡ್ತೀರಿ. ಎಸ್ ರಂಜಿತ್, ಈಗಾಗಲೇ ಪಿಒಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಮೆರಿಕ ಮಧ್ಯಸ್ಥಿಕೆ ವಹಿಸೋ ಮಾತಾಡಿತ್ತು. ಪಿಒಕೆ ಬಗ್ಗೆ ಟ್ರಂಪ್ ಕೂಡ ಮಾತಾಡಿದ್ರು. ಇದು ಬಗೆಹರಿಯದ ಸಮಸ್ಯೆ, ನಾವು ಬೇಕಿದ್ರೆ ಮಧ್ಯಸ್ಥಿಕೆ ವಹಿಸ್ತೀವಿ ಅನ್ನೋ ದಾಟಿ ಎಲ್ಲ ಅವರು ಮಾತಾಡಿದ್ರು. ಆ ಮಾತು ಬೇರೆ. ಆದರೆ ನಮ್ಮ ಸ್ಟ್ಯಾಂಡ್ ವೆರಿ ಕ್ಲಿಯರ್ ಆಗಿದೆ ಈ ವಿಚಾರದಲ್ಲಿ. ಪ್ರಧಾನಿ ಮೋದಿ ಅವರು ಕೂಡ ಈ ಮಾತನ್ನು ಹೇಳಿದ್ದಾರೆ. ಪಿಒಕೆ ವಿಚಾರದಲ್ಲಿ ಯಾರು ಮಧ್ಯಸ್ಥಿಕೆ ವಹಿಸುವಂತ ಅಗತ್ಯ ಇಲ್ಲ. ಇದಕ್ಕೆ ಇನ್ನೂ ಒಂದು ರೀಸನ್ ಏನಿದೆ ಅಂದ್ರೆ ರಂಜಿತ್, ಶಿಮ್ಲಾ ಒಪ್ಪಂದ ಏನಿದೆ ಅಲ್ಲ, ಆ ಶಿಮ್ಲಾದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ, ಪಿಒಕೆ ಸಂಬಂಧಪಟ್ಟಂತೆ ಬೇರೆ ಯಾವ ದೇಶಗಳು ಮಧ್ಯಸ್ಥಿಕೆ ವಹಿಸಬಾರದು ಅಂತ ನಿಯಮನೇ ಇದೆ. ಅಮೆರಿಕ ಏನ್ ಬರುತ್ತೆ ಇಲ್ಲಿ, ಇವರೇನು ಮಧ್ಯಸ್ಥಿಕೆ ವಹಿಸೋದು? ಸೊ ಪಿಒಕೆ ವಿಚಾರವಾಗಿ ನಮ್ಮ ದೇಶದ ಸ್ಟ್ಯಾಂಡ್ ವೆರಿ ಕ್ಲಿಯರ್. ಯಾವಾಗ ಪಿಒಕೆನ ನಮ್ಮ ದೇಶಕ್ಕೆ ಬಿಟ್ಕೊಡ್ತೀರಿ, ಅದು ಯಾವತ್ತೂ ಭಾರತದ್ದೇ ಅಂತ. ಇನ್ನ ಉಗ್ರರನ್ನ ಯಾವಾಗ ಹಸ್ತಾಂತರ ಮಾಡ್ತೀರಿ ಅಂತ, ಇದಕ್ಕೆ ಪಾಕಿಸ್ತಾನ ಹತ್ರ 100ಕ್ಕೆ 200ರಷ್ಟು ಉತ್ತರ ಇಲ್ಲ. ಸೊ ಏನ್ ನಿರೀಕ್ಷೆ ಮಾಡಬಹುದು ನಾವು ಮೀಟಿಂಗ್ ಅಲ್ಲಿ? ನೋಡಿ ಶ್ರೀಪಾದ್ ಪಾಟೀಲ್ರೆ, ನಾಳೆಗೆ ನಡೆಯುವಂತ ಮಹತ್ವದ ಸಭೆ, ಇದರಲ್ಲಿ ಒಂದು ಕ್ಲಾರಿಟಿ ಅಂತೂ ದೇಶದ ಜನರಿಗೆ ಸಿಕ್ಕೇ ಸಿಗುತ್ತೆ. ಈಗ ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನ ಭಾರತ ಕೇಳ್ತಾ ಇದೆ. ಭಾರತ ಕೇಳ್ತಿರೋದಲ್ಲ, ಭಾರತದ ಭೂಭಾಗ ಅದು. ಪಾಕಿಸ್ತಾನ ಆಕ್ಯುಪೈಡ್ ಮಾಡಿದೆ ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನ. ಅಲ್ಲಿ ಇದ್ದು ಪಾಕಿಸ್ತಾನ ತನ್ನ ಉಗ್ರ ನೆಲೆಗಳನ್ನ ಇಟ್ಕೊಂಡು ಭಾರತಕ್ಕೆ ಉಗ್ರರನ್ನ ಇಲ್ಲಿ ಸರಬರಾಜು ಮಾಡುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದೆ. ಆ ಉಗ್ರರು ಭಾರತದಲ್ಲಿ ವಿಧ್ವಂಸಕ ಕೃತ್ಯವನ್ನ ಮಾಡಿ ಇಲ್ಲಿ ದೇಶಕ್ಕೆ ಕಾಶ್ಮೀರ ಮತ್ತು ಜಮ್ಮುವಿನಲ್ಲಿ ಹಾನಿ ಮಾಡುವಂತ ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿರುವುದನ್ನ ನಾವು ನೋಡ್ತಾ ಇದ್ವಿ. ಮತ್ತೆ ವಿಧ್ವಂಸಕ ಕೃತ್ಯವನ್ನ ಮಾಡ್ತಾ ಇಲ್ಲಿನ ಭದ್ರತೆಗೆ ಸವಾಲಾಗಿರೋದನ್ನ ನಾವು ನಿರಂತರವಾಗಿ ನೋಡ್ತಾ ಇದ್ದೀವಿ. ಭಾರತದ ಎಂದೂ ಇರುವಂತ ಒಂದೇ ಒಂದು ನಿಲುವು ಅಂತ ಹೇಳಿದ್ರೆ ಅದು ಭಾರತದಲ್ಲಿ ವಿಧ್ವಂಸಕ ಕೃತ್ಯವನ್ನ ಮಾಡಿ ಪಾಕಿಸ್ತಾನಕ್ಕೆ ಹೋಗಿ ತಲೆಮರೆಸಿಕೊಂಡು ಅಥವಾ ಪಾಕಿಸ್ತಾನ ಅಂತ ಭಯೋತ್ಪಾದಕರಿಗೆ ನೆಲೆ ಕೊಟ್ಟಿದೆಯಲ್ಲ, ಆ ಭಯೋತ್ಪಾದಕರನ್ನ ನನಗೊಪ್ಪಿಸಬೇಕು ಅನ್ನೋದು ಭಾರತದ ಒಂದು ಕಟು ನಿರ್ಧಾರ, ನಿಲುವು ಎಲ್ಲವೂ ಕೂಡ. ಅದ್ರ ಜೊತೆಗೆ ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನ ಭಾರತಕ್ಕೆ ಬಿಟ್ಕೊಡ್ಬೇಕು ಅನ್ನೋದು ಭಾರತದ ಮೊದಲಿಂದಲೂ ಕೂಡ ಇದ್ದಂತ ಒಂದು ವಿಚಾರ. ಆದ್ರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ವಿಚಾರವಾಗಿ ಈಗ 10 ಬೆಳವಣಿಗೆಗಳನ್ನ ನಾವು ನೋಡಿದ್ದೀವಿ. ಪಾಕಿಸ್ತಾನ ಸುತಾರಾಂ ಪಿಒಕೆಯನ್ನ ಭಾರತಕ್ಕೆ ಬಿಟ್ಕೊಡೋದಕ್ಕೆ ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ನಾವು ಕದನ ವಿರಾಮವನ್ನ ಘೋಷಿಸ್ತೀವಿ, ನಾವು ನಿಮ್ ಜೊತೆಗೆ ಶಾಂತಿಯಿಂದ ಇರ್ತೀವಿ, ನಮಗೆ ಯಾವುದೇ ನಿಮ್ಮ ಮೇಲೆ ಇರುಸು ಮುರುಸಿಲ್ಲ, ನಿಮ್ಮ ಮೇಲೆ ಯಾವುದೇ ನಮಗೆ ಬೇಸರವೂ ಇಲ್ಲ, ದ್ವೇಷವೂ ಇಲ್ಲ. ಆದ್ರೆ ನಾವು ಹೇಳಿದಂತಹ ಈ 2 ಷರತ್ತುಗಳಿಗೆ ನೀವು ಒಪ್ಪಿದರೆ ಮಾತ್ರ, ಇಲ್ಲದೆ ಹೋದ್ರೆ ನಿಮ್ಮ ಜೊತೆಯಲ್ಲಿ ಸ್ನೇಹ ಯಾವುದು ಕೂಡ ನಮಗೆ ಬೇಡ ಅನ್ನೋ ರೀತಿಯಲ್ಲಿ ಭಾರತ ಬಹಳ ಸ್ಪಷ್ಟವಾಗಿ ನಾಳೆ ಹೇಳುತ್ತೆ ಅನ್ನೋದು ಈಗ ಎಲ್ಲರೂ ಕೂಡ ಯೋಚನೆ ಮಾಡ್ತಿರುವಂತ ವಿಚಾರ. ಈಗ ಈ ಹಂತದವರೆಗೂ ಕೂಡ ಭಾರತ ಹೋಗಿದೆ. ಇನ್ನು ಮುಂದೆ ಒಂದು ಹೆಜ್ಜೆ ಇಟ್ರೆ ಪಿಒಕೆಯನ್ನ ನಾವು ವಶಪಡಿಸಿಕೊಳ್ತೀವಿ, ಅದ್ರ ಜೊತೆಗೆ ಭಯೋತ್ಪಾದಕರನ್ನ ಮಟ್ಟ ಹಾಕ್ತೀವಿ ಅನ್ನೋದು ನಮ್ಮ ನಿಲುವಾಗಿದೆ, ದೇಶವಾಸಿಗಳ ನಿಲುವಾಗಿದೆ. ಈ ಕಾರಣದಿಂದ ಈ 2 ವಿಚಾರವನ್ನ ಪಾಕಿಸ್ತಾನದ ಮುಂದಿಟ್ಟು ಪಾಕಿಸ್ತಾನ ಇದಕ್ಕೆ ಒಪ್ಪದೇ ಇದ್ದಾಗ
ಭಾರತ ಮುಂದೆ ಮಾಡಬೇಕಾದಂತ ಎಲ್ಲಾ ಪ್ರಯತ್ನಗಳನ್ನು ಮಾಡೇ ಮಾಡುತ್ತೆ. ಅದು ಸೇನಾ ಆಪರೇಷನ್ ಆಗಿರ್ಬೋದು, ಅಥವಾ ರಾಜತಾಂತ್ರಿಕವಾಗಿಯೂ ಕೂಡ ಪಾಕಿಸ್ತಾನವನ್ನ ಹೆಣೆಯೋದಾಗಿರ್ಬೋದು, ಅಥವಾ ಜಾಗತಿಕವಾಗಿಯೂ ಕೂಡ ಪಾಕಿಸ್ತಾನವನ್ನ ಬೆತ್ತಲು ಮಾಡೋದು ಆಲ್ರೆಡಿ ಮಾಡಿ ಆಗಿದೆ. ಇದೆಲ್ಲದಕ್ಕೂ ಕೂಡ ಭಾರತ ಬದ್ಧವಾಗಿದೆ. ಎರಡೇ ಸ್ಟ್ಯಾಂಡ್ ನಮ್ದು. ಈ ಎರಡನ್ನ ನೀವು ಮಾಡಿದ್ರಿ ಅನ್ನೋದಾದ್ರೆ ನಿಮ್ ಜೊತೆಲಿ ನಾವು ಮಾತುಕತೆಗೂ ರೆಡಿ ಇದ್ದೀವಿ. ನಿಮ್ ಜೊತೆಲಿ ನಾವು ಶಾಂತಿಯಿಂದ ಇರ್ತೀವಿ. ನಾವು ಸಹಜವಾಗಿ ನಾವು ಹೆಂಗಿರ್ಬೇಕೋ ಹಂಗಿರ್ತೀವಿ. ಈ ಎರಡು ನಮ್ಮ ನಿಲುವು. ಇದಕ್ಕೆ ನೀವು ಒಪ್ಪಿದ್ರೆ ನಿಮ್ ಜೊತೆಯಲ್ಲಿ ಶಾಂತಿ ಮಾತುಕತೆ, ಇಲ್ಲ ಅಂತ ಹೇಳಿದ್ರೆ ನೀವು ರಕ್ತ ಹರಿಸಿದ್ದೀರಿ, ನಾವು ಕೂಡ ರಕ್ತವನ್ನು ಹರಿಸುವುದಕ್ಕೆ ಸಿದ್ಧರಿದ್ದೀವಿ ಅನ್ನುವ ಸಂದೇಶವನ್ನ ನಾಳಿನ ಮೀಟಿಂಗ್ ನಲ್ಲಿ ಸ್ಪಷ್ಟವಾಗಿ ರವಾನಿಸ್ತಾರೆ. ನಾಳೆಗೆ ದೇಶವಾಸಿಗಳಿಗೆ ಯುದ್ಧ ನಡೆಯುತ್ತಾ ಅಥವಾ ಇಲ್ಲಿಗೆ ಶಮನ ಆಗುತ್ತಾ, ಮುಂದೇನು ಏನಾಗಬಹುದು ಅನ್ನೋದಕ್ಕೊಂದು ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಇದೆ. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು ರಂಜಿತ್. ಮಾಹಿತಿಗಾಗಿ ಧನ್ಯವಾದ. ಅಭಿಷೇಕ್, ನಿಮಗೂ ಕೂಡ ಧನ್ಯವಾದ.